ನಿಜವಾಗ್ಲೂ ಆದಿ, ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಿನ್ನ ಎಷ್ಟು ನಂಬಿದ್ದೆ ಗೊತ್ತಾ? ನಿನ್ನನ್ನೇ ನನ್ ಲೈಫ್ ಪಾರ್ಟ್ನರ್ ಅಂತ ಅನ್ಕೊಂಡು ನಾನು ಎಲ್ಲ ಎಲ್ಲ ನನ್ನ ಸರ್ವಸ್ವನು ನೀನು ಕೊಟ್ಟಿದ್ದೆ. ಆದ್ರೆ ನೀನು ನನಗೆ ಈ ತರ ಮೋಸ ಮಾಡ್ಬೋದಾ? ಮಾಯಾ, ನಾನು ಹೇಳೋದ್ ಸ್ವಲ್ಪ ಕೇಳು. ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಅದು ನನ್ ಮದ್ವೆ ವಿಚಾರ ನಿನ್ಗೆ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಹೇಳೋಕ್ಕೆ ಆಗ್ಲಿಲ್ಲ ನನ್ಗೆ. ಹೇಳಿದ್ರೆ ಎಲ್ಲಿ ನೀ ನನ್ನ ದ್ವೇಷ ಮಾಡ್ತೀಯೋ, ನನ್ನ ಬಿಟ್ಟು ಹೋಗ್ಬಿಡ್ತೀಯೋ ಅನ್ನೋ ಭಯಕ್ಕೆ ನಾನು ಏನು ಹೇಳಿಲ್ಲ, ಗೊತ್ತಾ ನಿನ್ಗೆ? ಸಾಕು, ಬಾಯಿ ಮುಚ್ಚು ಆದಿ. ನಾನು ಎಷ್ಟೆಲ್ಲ ಆಸೆ ಕನ್ಸುಗಳನ್ನ ಇಟ್ಕೊಂಡು ನಿನ್ ಜೊತೆ ಓಡಾಡ್ತಿದ್ದೆ ಗೊತ್ತಾ? ನೀನೇ ನನ್ ಲೈಫ್ ಪೂರ್ತಿ ನಿನ್ ಜೊತೆನೆ ಸುಖವಾಗಿ ಸಂತೋಷವಾಗಿ ಮಕ್ಳು ಮರಿ ಅಂತ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ ನಿನ್ಗೆ? ಒಬ್ರು ಆಸೆ ಕನ್ಸ್ ಮೇಲೆ ತಣ್ಣೀರ್ ಎರಿಸ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು? ನಾವೆಲ್ಲ ಹೆಣ್ಮಕ್ಳೇನ್ ಬಿಟ್ಟು ಬಿದ್ದಿರ್ತೀವ? ನಮಗೂ ಒಂದು ಜೀವನದ ಬಗ್ಗೆ ಆಸೆ ಕನ್ಸುಗಳು ಇರುತ್ತೆ ಅನ್ನೋದು ನಿಮ್ಗೆ ಬರದೇ ಇಲ್ಲ ಅಲ್ವಾ? ನಿಮಗ್ ಮಾತ್ರ ಇಷ್ಟ ಆಗ್ಬಿಟ್ರೆ ಸಾಕು, ನಾವ್ ಹೆಂಗಿದ್ರೂ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಮಾಯಾ, ಪ್ಲೀಸ್ ಮಾಯಾ, ನಾನು ಹೇಳೋದ್ ಸ್ವಲ್ಪ ಕೇಳು. ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ. ನೋಡು, ನಾನು ನಿನ್ನ ಹತ್ರ ಇರೋ ವಿಚಾರನ ಹೇಳ್ಬೇಕು ಅಂತ ತುಂಬಾ ಟ್ರೈ ಮಾಡ್ದೆ, ಬಟ್ ಆಗ್ಲಿಲ್ಲ. ಈಗ ಹೇಳ್ತಿದ್ದೀನಿ ನೋಡು. ನನ್ಗೆ ಅವಳು ಯಾರು ನನ್ ಮದ್ವೆ ಆಗಿದ್ದೀನೋ ಅವಳು ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮ ಅಪ್ಪ ಬಲವಂತವಾಗಿ ಅವಳ ಜೊತೆ ಮದ್ವೆ ಮಾಡ್ಸಿದ್ರು ಅಷ್ಟೇ. ಅದಾದ್ಮೇಲೆ ನಾನು ಅವಳ ಜೊತೆ ಒಂದಿನನೂ ನಾನು ಅವಳ ಜೊತೆ ಗಂಡ ಹೆಂಡತಿ ತರ ಇದ್ದಿದ್ದೇ ಇಲ್ಲ. ಅಂತದ್ರಲ್ಲಿ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ. ನೀನೇ ನನ್ ಜೀವ, ನೀನೇ ನನ್ ಪ್ರಪಂಚ, ಗೊತ್ತಾ ನಿನ್ಗೆ? ಇಲ್ಲ ಅಂತಂದ್ರೆ ನಾನು ಬದುಕಲ್ಲ ಮಾಯಾ. ಪ್ಲೀಸ್ ಮಾಯಾ, ಅರ್ಥ ಮಾಡ್ಕೋ. ನೋ ಆದಿ, ಎನಫ್. ಎಲ್ಲ ಮುಗ್ದೋಯ್ತು. ಇನ್ಮೇಲೆ ನನ್ಗೂ ನಿನ್ಗೂ ಯಾವ ತರ ಸಂಬಂಧನೂ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸರಿ ನನಗೆ ಕಾಲು ಮೆಸೇಜ್ ಏನು ಮಾಡ್ಬೇಡ, ನಾನು ನಿಮ್ಗೆ ಯಾವತ್ತೂ ಸಿಗೋದೂ ಇಲ್ಲ. ಮಾಯಾ, ಪ್ಲೀಸ್ ನಿಂತ್ಕೋ ಮಾಯಾ. ಪ್ಲೀಸ್ ಮಾಯಾ, ನನ್ನ ಬಿಟ್ಟು ಹೋಗ್ಬೇಡ ಮಾಯಾ. ನೀನ್ ಇಲ್ದೆ ನನ್ ಬದುಕಕ್ ಆಗಲ್ಲ ಮಾಯಾ. ಪ್ಲೀಸ್ ಅರ್ಥ ಮಾಡ್ಕೋ. ಈ ಎಲ್ಲ ನಾನು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗೇ ಆಗ್ತಾ ಇದೆ. ನನಗ್ ಗೊತ್ತಿಲ್ವಾ ಆದಿ, ನೀನ್ ಯಾವತ್ತೂ ನನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ನನ್ನ ಹುಡುಕೊಂಡು ಬಂದೇ ಬರ್ತೀಯ ಅಂತ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ಮಾಯನು ನನ್ನ ಬಿಟ್ಟು ಹೊಟ್ಟೋದ್ಲು. ಇಲ್ಲ, ನನಗ್ ಮಾಯನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ನಾನು ಈಗಲೇ ಮಾಯ ಮನೆಗೆ ಹೋಗ್ತೀನಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಚೇತನವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮತ್ತೇನು? ಸ್ವೀಟಿ, ಏನಿದು? ನಾನು ನೋಡ್ತಾನೆ ಇದ್ದೀನಿ, ಇತ್ತೀಚೆಗೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದೀಯ ನೀನು? ಈಗ ದಸರಾ ಹಾಲಿಡೇಸ್ ಕೊಟ್ಟಿದ್ದಾರೆ, ಅಲ್ಲಿ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕು ತಾನೆ? ಕುತ್ಕೊಂಡು ಒಂದಿನ ಬರ್ದಿದ್ದೆ ನೋಡ್ಲಿಲ್ಲ. ಹೋಗು, ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೋ. ಮಮ್ಮಿ ಮಮ್ಮಿ, ನಿಮ್ಗೆ ಒಂದ್ ಸಾಂಗ್ ಹೇಳ್ತೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ ಮಮ್ಮಿ. ಎಲ್ಲರೂ ಇದನ್ನೇ ಹಾಡ್ತಿದ್ದಾರೆ ಮಮ್ಮಿ. ನಾನೊಂದ್ಸರಿ ಹಾಡ್ ತೋರಿಸ್ಲಾ ನಿಮ್ಗೆ? ಏನು ಸಾಂಗ? ನೀನ್ ಹೇಳ್ತೀಯಾ? ಸರಿ ಆಯ್ತು, ಹಾಡಮ್ಮ. ಮಮ್ಮಿ ಮಮ್ಮಿ, ನಿಜವಾಗ್ಲೂ ವೆರಿ 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 ಬ್ಯೂಟಿಫುಲ್ ಸಾಂಗ್ ಮಮ್ಮಿ. ನೀನ್ ಕೇಳ್ಬಿಟ್ರೆ ಕಳ್ದೆ ಹೋಯ್ತೀಯ. ಅಯ್ಯೋ, ನಿನ್ ಸಾಂಗ್ ಕೇಳಿ ಕಳ್ದೆ ಹೋಯ್ತೀನೋ ಕದ್ದೆ ಹೋಯ್ತೀನೋ ಒಂದೂ ಗೊತ್ತಿಲ್ಲಮ್ಮ. ಫಸ್ಟ್ ಹಾಡು ನೋಡೋಣ. ರೆಡಿನಾ ಮಮ್ಮಿ? ರೆಡಿ? 1 2 3 ಗೋ. ಹೂವಿನ ಬಾಣದಂತೆ ಯಾರಿಗೂ ಕಾಣಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣಂತೆ, ಚೇತನವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮತ್ತೇನು? ಸ್ವೀಟಿ, ಸಾಕು ನಿಲ್ಸು. ಯಪ್ಪ, ನಿನ್ ಹಾಡ್ ಕೇಳಿ ನಾನ್ ನಿಜವಾಗ್ಲೂ ಕಳ್ದೆ ಹೋದೆ. ಸಾಕು ಸಾಕು, ಇನ್ನು ಹಾಡ್ಬೇಡ ಯಾವತ್ತೂ. ಯಾಕೆ ಮಮ್ಮಿ, ಎಲ್ಲರೂ ಈ ಸಾಂಗ್ ಎಷ್ಟೊಂದು ಇಷ್ಟಪಟ್ಟಿದ್ದಾರೆ ಗೊತ್ತಾ? ಈ ಹಾಡ್ ಹೇಳಿದಾರಲ್ಲ ಹುಡುಗಿ ತುಂಬಾ ಫೇಮಸ್ ಆಗಿದ್ದಾರೆ. ನಾನು ಕೂಡ ಇದೇ ತರ ಫೇಮಸ್ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನೀವು ನನಗೆ ಎನ್ಕರೇಜ್ ಮಾಡಲ್ಲಪ್ಪ. ಫುಲ್ ಅನ್ರೆಸ್ಪೆಕ್ಟ್. ಏನಾದ್ರೂ ಓದಿ ಬರ್ದು ಒಳ್ಳೆ ಹೆಸರು ತಗೊಂಬ. ಅದನ್ ಬಿಟ್ಬಿಟ್ಟು ಇದ್ಯಾವ್ದು ಹಾಡ್ ಹೇಳ್ತಾಳಂತೆ. ಹಾಡು ಶ್ರುತಿ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಸುಮ್ಮನೆ ಹಾಡ್ಬಿಡೋದು. ಹೋಗು ಮಮ್ಮಿ, ನೀನ್ ಯಾವಾಗ್ಲೂ ಹುಡುಗ ಮಾಡ್ತೀಯ. ನಾನು ಅತ್ತೆ ಹತ್ರ, ತಾತ ಹತ್ರ, ಅಜ್ಜಿ ಹತ್ರ ಹೇಳ್ತೀನಿ. ಅವರು ನನ್ನ ಸಾಂಗ್ ನ ತುಂಬಾ ಇಷ್ಟಪಡ್ತಾರೆ. ನೀನು ಬ್ಯಾಡ್ ಮಮ್ಮಿ. ಓಹೋ ಹೋ ಹೋ ಹೋ. ಸರಿ ಆಯ್ತಮ್ಮ, ಹಾಡು. ಯಾರು ಇಷ್ಟಪಡ್ತಾರೋ ನೋಡ್ತೀನಿ. ಏನದು ನಮ್ ಸ್ವೀಟಿ ಏನೋ ಹೇಳ್ತಿದ್ದಳೆ? ತಾತ ತಾತ, ನಾನ್ ಸಾಂಗ್ ಹೇಳ್ತಾ ಇದ್ದೀನಿ ತಾತ. ಮಮ್ಮಿ ಅದನ್ನ ಇಷ್ಟನೇ ಪಡ್ಲಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ತಾನೆ ನಾನ್ ಸಾಂಗ್ ಹೇಳಿದ್ರೆ?
ಓ ನನ್ ಮಗಳು ಸಾಂಗ್ ಹೇಳ್ತಾಳ. ಯಾರಿಗ ಇಷ್ಟ ಆಗಲ್ಲ ಮಗಳೇ ಸಾಂಗ್ ಕೇಳಕ್ಕೆ. ನೀನ್ ಹಾಡ್ತೀಯ ಅಂತಂದ್ರೆ ಇನ್ನೂ ಖುಷಿನೇ. ಹಾಡು ಹಾಡು, ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಸ್ವೀಟಿ, ಸಾಕ್ ನಿಲ್ಸು. ತಾತಂಗ್ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಬಿಡಮ್ಮ ಮಗಳೇ, ಏನೋ ಹಾಡಿರ್ತೀನಿ ಅಂತ ಹೇಳ್ತಿದ್ದಾಳೆ, ನೀನ್ ಯಾಕೆ ಬೈತೀಯ? ಹಾಡ್ಲಿ ಬಿಡು, ಮಕ್ಳು ಆಡ್ತಾ ನಡೀತಾ ಖುಷಿಯಾಗಿದ್ರೆ ಅಲ್ವಾ ನಮಗೂ ಖುಷಿ ಆಗೋದು. ಹಾಡಮ್ಮ ಸ್ವೀಟಿ ನೀನು. ರೆಡಿನಾ ತಾತ? ರೆಡಿ, 1 2 3 ಗೋ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಹಾ ಸ್ವೀಟಿ ಸ್ವೀಟಿ, ಈ ಹಾಡು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದ್ಯಮ್ಮ. ಈ ಹಾಡು ಎಲ್ಲಿ ನೋಡಿದ್ರು ಇದೊಂದೇ ಹಾಡು. ಬೇರೆ ಹಾಡು ಹೇಳಮ್ಮ, ಇದು ಬೇಡ. ಯಾಕ್ ತಾತ? ನಾನ್ ಚೆನ್ನಾಗ್ ಹಾಡ್ತಾ ಇಲ್ವಾ? ನಿಮ್ಗೆ ಇಷ್ಟ ಆಗ್ಲಿಲ್ವಾ ಈ ಸಾಂಗು? ಅಯ್ಯೋ, ಎಲ್ಲಾದ್ರೂ ಉಂಟಾ ಬಂಗಾರ. ನಿನ್ ವಾಯ್ಸ್ ವಾವ್ ಸೂಪರ್. ನೀನ್ ಹಾಡ ತುಂಬಾ ಚೆನ್ನಾಗಿ ಹೇಳ್ತಾ ಇದೀಯ. ಆದ್ರೆ ತುಂಬಾ ಬೋರ್ ಆಗ್ಬಿಟ್ಟಿದ್ಯಮ್ಮ ಇದನ್ನೇ ಕೇಳಿ ಕೇಳಿ, ಅದಕ್ಕೆ ಬೇಡ ಅಂದೆ ಅಷ್ಟೇ. ಹಾಗಾದ್ರೆ ಬೇರೆ ಹಾಡಿಲ್ಲ ತಾತ? ನಿಮ್ಗೆ ಗೊತ್ತಾ ಈ ಹುಡುಗಿ ಹಾಡು ಹೇಳಿರೋದ್ರಿಂದ ಎಷ್ಟೊಂದು ಫೇಮಸ್ ಆಗಿದ್ದಾರೆ ಅಂತ? ನಾನು ಇದೇ ತರ ಯಾವ್ದಾದ್ರು ಸಾಂಗ್ ಹೇಳಿ ಫುಲ್ ಫೇಮಸ್ ಆಗ್ಬಿಡ್ತೀನಿ ತಾತ. ಅವಾಗ ನೋಡಿ ನಿಮ್ಮ ಮೊಮ್ಮಗಳು ಎಲ್ಲ ಫೋನಲ್ಲೂ ಹಾಡು ಹೇಳೋ ತರದೇ ಬರ್ತಾ ಇರುತ್ತೆ. ಆಗ ನಿಮ್ಗೂ ಖುಷಿ ಆಗುತ್ತೆ ಅಲ್ವಾ ತಾತ? ಹಾ ಖುಷಿನಾ? ಹೌದಮ್ಮ, ಹೌದು ಹೌದು. ಇದೇನಿದು, ನಮ್ ಗಂಗು ಇಷ್ಟೊತ್ತಲ್ಲಿ ನನಗ್ ಕಾಲ್ ಮಾಡ್ತಿದ್ದಳ. ಯಾರು ಫ್ರೆಂಡ್ಸ್ ಸಿಕ್ಕಿಲ್ವಾ ಅಂತ. ಫ್ರೆಂಡ್ಸ್ ಗಳು ಸಿಕ್ಕಿದ್ರೆ ನನ್ಗೆ ಕಾಲ್ ಮಾಡ್ತಾ ಇದ್ಲು. ಯಾಕೆ ಬೇಡಿ ಫೋನ್ ಹಂಗ್ ನೋಡ್ತಾ ಇದೀರಾ? ನಿಮ್ ಮಮ್ಮಿ ಕಾಲ್ ಮಾಡ್ತಿದ್ದಳಮ್ಮ. ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಡ್ಯಾಡಿ, ಅಲ್ಲ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಫೋನ್ ತೆಗ್ದು ಏನು ಅಂತ ಕೇಳ್ಬೇಕು. ಅದ್ ಬಿಟ್ಟು ನಿಮಗ್ ನೀವೇ ಏನೇನೋ ಯೋಚನೆ ಮಾಡ್ಕೊಂಡ್ರೆ ಫೋನ್ ತೆಗೀರಿ. ಅಯ್ಯೋ, ನಿಮ್ಮ ಅಮ್ಮಂಗೆ ಇನ್ನೇನಿರುತ್ತಮ್ಮ, ಫ್ರೆಂಡ್ಸ್ ಜೊತೆ ಸುತ್ತಾಡಕ್ ಹೋಗಿರ್ತಾಳೆ, ಖರ್ಚು ಕಾಸು ಬೇಕಾಗಿರುತ್ತೆ. ಅದಕ್ಕೆ ಏನಾದ್ರು ಅಮೌಂಟ್ ಬೇಕು ಅಂತ ಏನಾದ್ರು ಫೋನ್ ಮಾಡ್ತಿದ್ದಾಳೆ ಏನೋ. ಸರಿ, ಅದನ್ನಾದ್ರೂ ಸರಿ ನೀವು ಫೋನ್ ಎತ್ತಿ ಕೇಳಿದ್ರೆ ತಾನೇ ಗೊತ್ತಾಗೋದು. ಫೋನ್ ರಿಸೀವ್ ಮಾಡಿ ಡ್ಯಾಡಿ. ಹಲೋ ಹಲೋ ಸರ್, ಈ ಫೋನ್ ಓನರ್ ಇದಾರಲ್ಲ ಸರ್? ಹಾ ಹೌದು, ಈ ಫೋನು ನಾನು ಬೈತೇನೆ. ಎಲ್ಲಾದ್ರೂ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾಳ? ಸರ್ ನೋ ಸರ್, ಅವರು ಫೋನ್ ಏನ್ ಕಳ್ಕೊಂಡಿಲ್ಲ. ಬಟ್ ಆದ್ರೆ ಅವ್ರಿಗೆ ಇಲ್ಲಿ ರಾಜಾಜಿ ನಗರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಸರ್. ನೀವು ಇಮಿಡಿಯೇಟ್ ಆಗಿ ಬರಕ್ಕಾಗುತ್ತಾ? ನಾವು ಇವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದೀವಿ. ಸರ್ ಏನ್ ಹೇಳ್ತಾ ಇದ್ದೀರಾ? ಅವ್ನಿಗೆ ಆಕ್ಸಿಡೆಂಟಾ? ಅವನಿಗೆ ಸರ್ ಯಾರಿದ್ದಾರೆ ಜೊತೆನಲ್ಲಿ? ಸರ್ ಅವ್ರ ಜೊತೆ ಸದ್ಯಕ್ಕೆ ಯಾರು ಇಲ್ಲ ಸರ್. ಇವಾಗ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದೀವಿ. ABC ಹಾಸ್ಪಿಟಲ್ ಬನ್ನಿ ಸರ್. ಹಾ ಹಾ ಬರ್ತೀನಿ, ಇವಾಗ್ಲೇ ಬರ್ತೀನಿ. ಅಯ್ಯೋ ಗಂಗು, ಏನಾಯ್ತು ನಿನಗೆ? ಯಾಕೆ ಈ ತರ ಆಗೋಯ್ತು? ಡ್ಯಾಡಿ ಏನಾಯ್ತು? ಯಾಕೆ ಅಳ್ತಾ ಇದೀರಾ? ಮಮ್ಮಿ ಏನ್ ಹೇಳಿದ್ರು? ಏನಾಯ್ತು ಡ್ಯಾಡಿ? ಹೇಳಿ ಡ್ಯಾಡಿ. ದೀಪ್ತಿ, ನಿಮ್ ಮಮ್ಮಿಗೆ ಆಕ್ಸಿಡೆಂಟ್ ಆಗಿದೆಯಂತಮ್ಮ. ಡ್ಯಾಡಿ ಏನ್ ಹೇಳ್ತಾ ಇದೀರಾ? ತಮಾಷೆ ಮಾಡ್ತಿಲ್ಲ ತಾನೇ ನೀವು? ತಮಾಷೆ ಮಾಡ್ಬಿಡಿ ಡ್ಯಾಡಿ. ಈ ವಿಚಾರದಲ್ಲಿ ನಾನು ಯಾಕಮ್ಮ ತಮಾಷೆ ಮಾಡ್ಲಿ? ನಿಜವಾಗ್ಲೂ ಯಾರೋ ಕಾಲ್ ಮಾಡಿದ್ರು, ನಿಮ್ ಮಮ್ಮಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ABC ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದೀವಿ, ಬೇಗ ಬನ್ನಿ ಅಂತ ಹೇಳಿದ್ರು. ಹೌದಾ ಡ್ಯಾಡಿ? ನಡೀರಿ ಡ್ಯಾಡಿ, ನಾನು ಈಗ್ಲೇ ಮಮ್ಮಿ ನೋಡ್ಬೇಕು. ಬನ್ನಿ ಡ್ಯಾಡಿ ಹೋಗೋಣ. ಸರಿ ಹೋಗೋಣ ಇರಮ್ಮ. ಗೀತಾ, ಗೀತಾ. ಮಾವ, ದೀಪ್ತಿ ಅಕ್ಕ, ಯಾಕೆ ಅಳ್ತಾ ಇದೀರಾ? ಏನಾಯ್ತು ಮಾವ? ಯಾಕೆ ಅಳ್ತಾ ಇದೀರಾ? ಅದು ಅದು ನಿಮ್ ಅತ್ತೆಗೆ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತಮ್ಮ. ನಾವ್ ಈಗಲೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಮಾವ, ಅತ್ತೆಗೆ ಏನಾಯ್ತು ಮಾವ? ಮಾವ ನಾನು ಬರ್ತೀನಿ ಮಾವ, ನಾನು ಬರ್ತೀನಿ. ನಡಿ ಹಾಸ್ಪಿಟಲ್ಗೆ ಹೋಗೋಣ. ಬೇಡಮ್ಮ, ಅಲ್ಲಿ ಏನಾಗಿದೆಯೋ ಏನೋ ಗೊತ್ತಿಲ್ಲ. ನಾನೀಗ ಹೋಗಿ ನೋಡ್ತೀನಿ. ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಯಾಕೆ ಬರುವಂತೆ. ಸ್ವೀಟಿ ಇಲ್ಲೇ ಇರ್ತಾಳೆ, ಸ್ವೀಟಿ ನೋಡ್ಕೊಂಡು ಬಂದಿದ್ದೀರಮ್ಮ. ನಾನು ದೀಪ್ತಿನೂ ಹೋಗ್ತಾ ಇದೀವಿ ಈಗ. ಆದಿತ್ಯನಿಗೂ ಅಲ್ಲೇ ಫೋನ್ ಮಾಡ್ತೀನಿ. ಫೋನ್ ಮಾಡ್ಕೊಂಡು ಅವನು ಅಲ್ಲೇ ಬರಕ್ ಹೇಳ್ತೀನಿ. ನೀನು ಹುಷಾರು, ಮನೆ ಹತ್ರ ಹುಷಾರಾಗಿರು. ನಾನು ಬರ್ತೀನಮ್ಮ. ನಾನು ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ನಿಮ್ಗೆ ಡ್ರೈವರ್ನಾದ್ರೂ ಕಳಿಸ್ತೀನಿ ಬರುವಂತೆ. ಫಸ್ಟ್ ನಾನು ಹೋಗಲ್ಲ ಏನಾಗಿದೆ ಅಂತ ನೋಡ್ತೀನಮ್ಮ. ಹುಷಾರು ನೀವು. ಸರಿ ಮಾವ, ಆಯ್ತು. ಅತ್ತೆ, ಅಜ್ಜಿಗೆ ಏನು ಆಗಲ್ಲ ತಾನೆ? ಅಜ್ಜಿ ಹುಷಾರಾಗಿ ಬರ್ತಾರಲ್ವಾ? ಇಲ್ಲ ಬಂಗಾರಿ, ಅಜ್ಜಿಗೆ ಏನು ಆಗಲ್ಲ. ಅಜ್ಜಿ ಹುಷಾರಾಗಿ ಬರ್ತಾರೆ. ಆ ದೇವ್ರು ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲಮ್ಮ.